ಮುತ್ತುರೋಮಿ ಆರೇ ಯಾರಮ್ಮ ಇವರು ಬಿಎಗಳು ಸಂಭ್ರಮ ಜನರ ಜೀವ ತಿಂದ್ಬಿಡ್ತೀರಾ ನೀವು ಮಾಡ್ತಿಲ್ಲ ನಿಮ್ಮ ಆಫೀಸ್ ಒಳಗೆ ಇಟ್ಕೊಂಡು ಟೈಮ್ ಮಾಡಾಗಿದೆ ಟೈಮ್ ಮುಗಿದೋಗಿದೆ ಅಂತ ಅದು ಏನು ಅರ್ಥ ಮಾಡ್ತಾ ಇದ್ದಾರೆ ನೀವು ಏನ್ ಮಾಡ್ತೀರಿ ನಿಮ್ಗೆ ಒಬ್ರಿಗೂ ಅರಿವೇ ಇಲ್ವಾ ಇದ್ರದ್ದು ಅರಿವಿಲ್ವಾ ಏನ್ ಸತ್ಕೂತಿ ಭೂಮಿಲಿ ತಗೊಂಡಲ್ಲ ಆಕಾಶದಲ್ಲಿ ತಗೊಂಡಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಮ ಆಫೀಸಿನ ಪ್ರಾಬ್ಲಮ್ ನೀವು ಮೊನ್ನೆ ಒಂದು ವಂಚಿತ ಕಥೆ ಮಾಡಿದ್ದೀರಿ ಹುಡುಗಾಟ ಅಲ್ಲ ಇಡೀ ಸ್ಟೇಟ್ ನಲ್ಲಿ ಬಂದಿದೆ ಇವತ್ತು ನಿಮ್ ತಾಲೂಕು ಆಫೀಸ್ಗೆ ಏನ್ ಕರ್ಮ ಇದು ಅಂತ ಇಲ್ಲಿ ಸರಿಯಾಗಿರೋದು ಸರಿಯಾಗಿ ಮಾಡಿದ್ರೆ ಸ್ಕೆಚ್ ಇಲ್ಲ ಅವ ಹೇಳ್ತಾನೆ ಆರೇ ಹೇಳ್ತಾನೆ ಬಿ ಎ ಹೇಳ್ತಾನೆ ನೀವು ತಹಸೀಲ್ದಾರರು ಆರೈಗಿಂತ ಮೇಲ್ಪಟ್ಟವರು ಕೆಳಪಟ್ಟರು ಅವ ಹೇಳೋದನ್ನ ಕೇಳೋದ ನೀನ್ ಸರಿ ಇಲ್ಲ ಕಣ ಇದೆ ಅಂತ ಹೇಳಿ ನೀವು ಹೇಳಿ ಕಳಿಸ್ಬೇಕು ಇಲ್ಲಿ ಇವ ಹೇಳ್ಬೇಕಲ್ಲ ಕೇಸ್ ಹೋಗ್ತದು ಎಲ್ಲರೂ ಹೇಗಿದ್ದಾರೆ ಸೇರ್ಕೊಂಡ್ರೆ ಹಿಂಸೆ ಕೊಡ್ತೀರಲ್ಲ ನೀವು ಮಾಡಬಾರ್ದು ಕೆಲಸಗಳು ಆಗ್ತಾ ಇದ್ದಾವೆ ಈಗ ನೀವು ಬೇಜಾರು ಮಾಡ್ಕೊಂಡು ಮಾಡಿ ನಾನು ಮೊನ್ನೆನೂ ಸ್ವಲ್ಪ ಮಾತಾಡ್ತೇನೆ ಆದರೆ ನಿಮ್ಗೆ ಮಾಡೋಕ್ಕಾಗದೇ ಇದೆ ನಿಮಗೆ ನೀವು ಹೊಸಬರಿದ್ದೀರಿ ಒಂದು ಭಯವೂ ಇದೆ ಮತ್ತೊಂದು ಬೇರೆ ಬೇರೆ ವಿಷಯ ಇದ್ದಾವೆ ನನ್ಗೆ ಗೊತ್ತಿದ್ದಾವೆ ಏನು ವಿಷಯ ನನ್ನ ಇದೇನು ಅಂದ್ರೆ ನೀವು ಇಷ್ಟು ಬೇಗ ಹಾಳಾಗಬಾರ್ದು ನಿಮ್ಮ ವಯಸ್ಸು ಚಿಕ್ಕದಿದೆ ಇನ್ನು ಪ್ರೊಫೆಷನಲ್ ಪೀರಿಯಡ್ನಲ್ಲಿ ಇದ್ದೀರಿ ನಿಮ್ಗೆ ಆಗದೆ ಇದ್ರೆ ಇದಕ್ಕಿಂತ ಸುಲಭದ ಕೆಲಸ ಸ್ವಲ್ಪ ಕಲಿಯೋದಕ್ಕೆ ಅಂದಾಜಿರುವಂಥ ಕೆಲಸ ಕಲಿಯೋದಕ್ಕೆ ದಯವಿಟ್ಟು ಹೋಗ್ತೀವಿ ಯಾಕೆಂದ್ರೆ ಇಲ್ಲಿ ಕೂತ್ಕೊಂಡ್ರೆ ಆಗದೇ ಇಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ ಇಂಥ ಜಡ್ಗಳು ಇದ್ದಾವೆ ಸರ್ ಮಾಡೋದು ಮತ್ತೆ ಇವರೆಲ್ಲ ಕೇಸ್ ಕಳಿಸಿದ್ದಾರೆ ಇವ್ರ ಜೊತೆಗೆ ಇನ್ನೊಂದು ಅಷ್ಟೇ ಇಟ್ಕೊಂಡಿದ್ದಾರೆ ದುಡ್ಡು ಅವರೇ ಸಂಬಳ ಅವ್ರು ಯಾಕೆ ಕೊಡ್ತಾರೆ ಗೊತ್ತಿಲ್ಲ ಎಲ್ಲ ಕೆಲಸದವ್ರ ಜೊತೆಗೂ ಒಬ್ಬೊಬ್ಬರಿದ್ದಾರೆ ನಿನ್ನ ಆಫೀಸ್ನಲ್ಲಿ ಒಳಗೆ ಇಟ್ಕೊಳ್ಳಿಕ್ಕೆ ಎಲ್ಲ ಅಧಿಕಾರ ಇದೆ ನಿಮಗೆ ಯಾಕೆ ಇಟ್ಕೊಂಡಿದ್ದೀರಿ ನೀವು ಇನ್ನೊಬ್ಬ ಕ್ಲರ್ಕಿಗೆ ಇವತ್ತು ಕದ್ದು ಬೇರೆ ಕೊಡ್ತಾ ಇದ್ದಾರೆ ಅವರು ಅವರೇನೆ ಫೈಲ್ಗಳೇ ಇಲ್ಲ ನಿಮ್ಮ ಹತ್ರ 5-6 ಕೇಸ್ ಕಳಿಸು ಅಸ್ಟೆಂಟ್ ಇಟ್ಕೊಂಡಿದ್ದಾರೆ ಒಬ್ಬರು ಸಂಬಳ ಕೊಟ್ಕೊಂಡು ಆ ಸಂಬಳ ಕೊಟ್ಟು ನಮ್ಮ ಜನರ ತಲೆ ಬಳಸ್ತೀರಿ ನೀವು ಅವ್ರ ಹತ್ರ ಹೆಸರು ಸಂಬಳ ಕೊಡೋದು ನೀವು ಮೇಲ್ಜವಾನಿ ಮಾಡೋದು ಗಮ್ಮತ್ತು ವ್ಯವಹಾರ ಮಾಡೋದು ಮುಗಿಸಿದ್ರಿ ತಾಲೂಕು ಆಫೀಸನ್ನ ಮೊನ್ನೆ ಒಬ್ಬ ಭಾಷಣ ಮಾಡ್ತಾ ಹೇಳ್ತಾನೆ ಅವ್ರ ಹಕ್ಕುಪತ್ರ ನನ್ನ ಕೈಯಲ್ಲಿದೆ ಅಂತ ಹೆಂಗೆ ತಗೊಂಡೋಗ್ತಾನ ಹೆಂಗೆ ತಗೊಂಡೋಗ್ತಾನೆ ಯಾರ್ದು ಹಕ್ಕುಪತ್ರ ಇನ್ನೇನೋ ಮನೆಯಲ್ಲಿ ಇರ್ತದೆ ಅಂದ್ರೆ ಏನಂತ ಫೈಲ್ಗಳೇ ಇಲ್ಲ ಮೊನ್ನೆ ಮಾಡೋನ್ಗೆ ಏನೋ ಕತೆ ಮಾಡಿದ್ದೀರಿ ಅದನ್ನು ತೆಗಿತೀವಿ ಈಗ ತಹಸೀಲ್ದಾರ್ ಕರ್ತವ್ಯ ಅಲ್ವಾ ನೀವು ಕರ್ಸ್ಕೊಂಡು ಹೇಳೋದು ನಿಮ್ ಟೇಬಲ್ ಇಂದ ಕಳ್ಸಿದ್ದೀನಿ ಅಂದ್ರೆ ನಿಮ್ ಜವಾಬ್ದಾರಿ ನಿಮ್ಗೆ ಅದು ನೀವು ಹೇಳೋದಲ್ಲ ಒಬ್ಬ ಕ್ಲರ್ಕ್ ಹೇಳ್ತಾರೆ ಸರ್ ಜಿಲ್ಲೆಯಲ್ಲಿ 36 ಹೋಬಳಿಯಲ್ಲಿ ಟಾಪ್ 3 ಹೋಬಳಿ ನಮ್ದೇ ಇದೆ ಸರ್ ಹಂಗೆಲ್ಲ ಉಳಿದು ಹೋಗ್ಬೇಕಂತಿ ದೇವ್ರು ಕಾಪಾಡಬೇಕು ಅಲ್ಲ AJSK ಪಿಂಚಣಿ ಅವೆಲ್ಲ ಇದೆ ಮತ್ತೆ ನಾವು ಮಾಡಿದ RRT ಕೇಸಸ್ಗಳು ಯಾವುದೂ ಇಲ್ಲ ಜಿಲ್ಲೆಯಿಂದ ಜಾಸ್ತಿ ನಮ್ಮದೇ ವಿಲೇವಾರಿ ಮಾಡ್ತಾ ಇದ್ದೀನಿ ವಿತಿನ್ 7 days ವಿತಿನ್ 10 days ಅಲ್ಲಿ ಈ ಕೆಲವೊಂದು ಪ್ರಕರಣಗಳು ತುಂಬಾ ಹಳೆಯವು ಈ ಹಿಂದೆ ಮತ್ತೆ ಪೇಪರ್లో ಬಂದಿತ್ತು 1960ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ 1 ವರ್ಷದ ಮಗು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಈಗ ನನ್ನ ಹತ್ರ ಬಂದು ತಾಲೂಕು ಕಚೇರಿಯಲ್ಲಿ ಕೈ ಕಸರತ್ತು ನಡೀತಿದೆ ಮತ್ತೆ ಲಭ್ಯವಿದೆ ಅಧಿಕೃತ ದಾಖಲಾತಿಗಳು ಇಲ್ಲ ಅಂದ್ರೂ ಕೊಡ್ತಿದ್ದಾರೆ ಅಂದ್ರೆ ಈಗ ನನ್ನ ಹತ್ರ ದಾಖಲಾತಿಗಳು ಇತ್ತು ಅಂದ್ರೆ ನಾವು ಕೊಡ್ಲಿಕ್ಕೆ ಬರುತ್ತೆ ಸರ್ ಇಲ್ಲಂದ್ರೆ ಮಾಡಕ್ ಬರುತ್ತೆ ಅದಕ್ಕೋಸ್ಕರ ನಾವೇ ಭೂ ಸುರಕ್ಷೆ ಅಂತ ಮಾಡಿ ಇಡೀ ತೀರ್ಥಹಳ್ಳಿ ಇರೋ ಎಲ್ಲ ದಾಖಲಾತಿಗಳು 37 ಲಕ್ಷ ದಾಖಲಾತಿ ಪುಟಗಳಿದ್ದಾವೆ 37 ಲಕ್ಷ ಪುಟದಲ್ಲಿ ಈಗ ಆಲ್ರೆಡಿ 33 ಸ್ಕ್ಯಾನ್ ಮಾಡಿ ಸಂದರ್ಶನ ಮಾಡಿದ್ದಾರೆ ನಾನು ಹೇಳ್ತೀನಿ ಈಗ ಒಬ್ಬ ನಿಮ್ಮ ರೆಕಾರ್ಡ್ ಒಬ್ಬ ಅಸ್ಟೇಟ್ ಇಟ್ಕೊಂಡಿದ್ದಾನೆ ಅವನಿಗೆ ಏನು ಮಾನ್ಯತೆ ಅವನ ಹೆಸರು ಏನಿದೆ ಒಬ್ಬನ ಇಟ್ಕೊಂಡಿದ್ದಾನೆ ಏನು ಮಾನ್ಯತೆ ಇಲ್ಲ ಅವನಿಗೆ ಅವನು ಹೆಂಗೆ ರೆಕಾರ್ಡ್ ಮಾಡ್ತಿದ್ದಾನೆ ರೆಕಾರ್ಡ್ ಯಾರು ಕೆಲಸದಲ್ಲಿ ಇರೋನು 5-6 ಸಾವಿರ ರೂಪಾಯಿ ಕೊಡ್ತಾನೆ ಮತ್ತು ಉಳಿದಿದ್ದು ನಾವು ರೆಕಾರ್ಡ್ ತಂದು ಕೊಟ್ಟಿದ್ದು ವಸೂಲಿ ಮಾಡ್ತಾ ಇದ್ದಾರೆ ಅವನ ಫೈಲ್ ಯಾರಿಗೆ ತಂದು ಕೊಡ್ತಾನೆ ಏನಾಗ್ತದೆ ಏನು ಗೊತ್ತಿದೆ ಅವನಿಗೆ ಏನು ಮಾನ್ಯತೆ ಇತ್ತಲ್ಲಿ ನಿಲ್ಲಿಸಿದ್ದೀನಿ ಇವ್ರ ಜೊತೆಗೆ ಯಾರೋ ಟೈಪಿಸ್ಟ್ ಇದ್ದಾರೆ ಹೆಂಗೆ ಇಟ್ಕೊಂಡಿದ್ದೀನಿ
ಇದೆ ಅದಕ್ಕೆ ನೀವು ಒಂದು ಇಟ್ಕೊಂಡಿದ್ದೀರಿ. ನೀವು 1000 ಜನ ನಂದೇನು ಬಜೆಟ್. ನಿಮ್ಮ ಆಫೀಸ್ ಒಳಗಡೆ ಫೈಲ್ ಕೈ ಹಾಕಿ ತೆಗೆದು ನೋಡಿ ಕೊಡ್ಲಿಕ್ಕೆ ಅಥವಾ ಫೈಲ್ ರೆಕಾರ್ಡಿಂಗ್ ಮಾಡಲಿಕ್ಕೆ ಅವರಿಗೆ ತಹಸೀಲ್ದಾರಿಂದ ಮಾನ್ಯತೆ ಉಂಟಾ? ಇವತ್ತು ಇಡೀ ತಾಲೂಕು ಆಫೀಸಲ್ಲಿ ಫೈಲ್ ಮಿಸ್ ಆಗ್ತಾ ಇದ್ದಾವೆ, ಇದಾಗ್ತಾ ಇದೆ.